ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಕೇರಳದಲ್ಲಿರುವ ನಮ್ಮ ಕಂಪ್ನಿಯಲ್ಲಿ ಪ್ಲಾಂಟೇಶನ್ ಮಾಡ್ತಿರಕ್ಕಂಥ 5 ಎಕರೆ ಪ್ರದೇಶದಲ್ಲಿ ಬೆಟ್ಟದ ಗುಡ್ಡದ ಮೇಲೆ ಪ್ಲಾಂಟೇಶನ್ ಮಾಡಿದ್ದು ಅಂತ ಇದಕ್ಕಿಂತ ಮುಂಚೆ ನಿಮ್ಗೆ ಅಲ್ಲೇ ಹೇಳಿದ್ದು. ಇದಕ್ಕೆ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಸಾರು ಇವರೆಲ್ಲ ತುಮಕೂರು ಭಾಗದಿಂದ ಬಂದಿದ್ದಾರೆ, ಮಧುಗಿರಿ ಭಾಗದಿಂದ. ವಿಶ್ವನಾಥ್ ಸರ್ ಅಂತ, ವೀರೇಂದ್ರ ಸರ್ ಅಂತ, ಮಂಜುನಾಥ್ ಸರ್ ಅಂತ, ಮತ್ತು ನಿಮ್ಮ ಚಂದ್ರಶೇಖರ್ ಅಂತ ಹಳೇಬೀಡು ಹಾಸನ ಡಿಸ್ಟಿಕ್ಕಿಂದ ಬಂದಿದ್ದಾರೆ. ಇಲ್ಲಿ ರೈತರು ಬಂದು ನಮ್ಮ ಪ್ಲಾಂಟೇಶನ್ ನಿಮ್ಮ ಕೇರಳದಲ್ಲಿ ಯಾವ ರೀತಿ ಮಾಡಿದ್ದೀರಾ, ನಿಮ್ಮ ಮತ್ತೆ ಫ್ಯಾಕ್ಟ್ರಿಲಿ ಯಾವ್ಯಾವ ರೀತಿ ನಿಮ್ಮ ಆಫೀಸಲ್ಲಿದೆ ಅಂತ ಕೇಳಿದಾಗ ಅವ್ರು ಒಂದ್ಸಲಿ ಬಂದು ಪ್ಲಾಂಟ್ ವಿಸಿಟ್ ಮಾಡಿದ್ದಾರೆ, ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಈ ನಮ್ಮ ಭಾಗದಲ್ಲಿ ಬಂದು ವಿಸಿಟ್ ಮಾಡ್ತಾ ಇದ್ದಾರೆ. ಇಲ್ಲಿರೋ ಗಿಡ ಸುಮಾರು 1 ವರ್ಷದ 6 ತಿಂಗಳಿಗೆ 7 ತಿಂಗಳ ಗಿಡ. ಈ ಗಿಡದಲ್ಲಿ ಈಗ ಆಲ್ಮೋಸ್ಟು ಮಳೆ ಜಾಸ್ತಿ ಬರ್ತಾ ಇರೋದ್ರಿಂದ ಕೇರಳದಲ್ಲಿ ಕಾಯಿ ಜಾಸ್ತಿ ಇಲ್ಲ. ಆ ಉದ್ದೇಶಕ್ಕೋಸ್ಕರ ಈಗ ಇರೋ ಕಾಯಿನೂ ಮಳೆಗೆ ಜಾಸ್ತಿ ಎಲ್ಲ ಕೊಳ್ತೋಗ್ತಾ ಇದೆ. ಅದೇ ರೀತಿ ಇಲ್ಲೊಂದು ಹಣ್ಣು ಸಿಕ್ಕಿದೆ. ಈ ಹಣ್ಣು ಸಲ ಟೇಸ್ಟ್ ಮಾಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ನಮ್ಮ ರೈತರೆಲ್ಲ ಬಂದಿದ್ರಲ್ಲ, ಅವ್ರ ಮುಖಾಂತರನೇ ಇದೆಲ್ಲ ಚೆಕ್ ಮಾಡಿ ಮಾಡ್ತಾ ಇದ್ದಾರೆ. ಎಲ್ಲರೂ ದಯವಿಟ್ಟು ಇದನ್ನು ನೋಡಿ, ಇದು ಯಾವ ರೀತಿ ಇದೆ ಪ್ಲಾಂಟೇಶನ್ ಅಂತ ಹೇಳ್ಬಿಟ್ಟು ನಿಮ್ಗೊಂದು ಮನವರಿಕೆ ಆಗುತ್ತೆ. ಈ ಥರ ಇದೆಯಾ ಪ್ಲಾಂಟೇಶನ್ ಅಂತ. ಅಂದರೆ ಸುತ್ತಮುತ್ತ ಇದು ಬೆಟ್ಟಗುಡ್ಡದಲ್ಲಿ ಈ ಇಳಿಜಾರು ಪ್ರದೇಶದಲ್ಲಿ ಇರೋದು. ಈ ಇಳಿಜಾರು ಪ್ರದೇಶದಲ್ಲಿ ಈ ಥರ ಬೆಳೆದಿದ್ದಾರೆ. ನಮ್ಮದು ಸಮತಟ್ಟವಾದ ಭೂಮಿ, ನಮ್ಮ ದಕ್ಷಿಣ ಕರ್ನಾಟಕ ಕೆಂಪು ಭೂಮಿ, ಅಂದರೆ ಹಲಸಿನ ತಳಿಗೆ ಉತ್ಪನ್ನವಾದಂಥ ತಳಿ ಜಾಗ ಚೆನ್ನಾಗಿದೆ. ತುಂಬ ಚೆನ್ನಾಗಿರೋ ಉದ್ದೇಶದಿಂದ ನಾವು ಇಲ್ಲೇ ಈ ರೀತಿ ಬೆಳೆದಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಇನ್ನೂ ಬಿಸಿಲು ಹೆಚ್ಚಾಗಿರುತ್ತೆ. ಯಾವ ರೀತಿ ಇನ್ನೂ ಹೆಚ್ಚಿನ ಇಳುವರಿ ತಗೋಬೋದು, ಹೆಚ್ಚಿನ ಆದಾಯ ತಗೋಬೋದು ಅನ್ನೋದು ಪ್ರಾತ್ಯಕ್ಷಿಕವಾಗಿ ನಮ್ಮ ಸಾರು ಈಗ ಆಲ್ರೆಡಿ ಹಾಕಿದ್ದಾರೆ. ಸುಮಾರು ಎಲ್ಲ ರೈತರು 2 ಎಕರೆ 3 ಎಕರೆ ಹಾಕಿದ್ದಾರೆ. ಅವರು ಪ್ರಾತ್ಯಕ್ಷಿಕವಾಗಿ ನೋಡಬೇಕು ಅಂತ ಬಂದಿದ್ದಾರೆ. ಧನ್ಯವಾದ.